ಚೀಟಿಂಗ್ ಚಿನ್ಮಯ್ ಚೀಟಿಂಗ್ ಚಿನ್ಮಯ್ ಚೀಟಿಂಗ್ ಚಿನ್ಮಯ್. ಅಲ್ಲ ಇದನ್ನ ನಾನು ಹೇಳ್ಬಾರ್ದು ಅನ್ಕೊಂಡಿದ್ದೆ, ಇವ್ರು 4 ಜನ ಫೋರ್ಸ್ ಮಾಡಿ ಪೇ ಮಾಡಿದ್ರು. ಸೊ ನಾವು ಬಡವರಾಗಿರೋದ್ರಿಂದ ಎಲ್ಲಿಂದ ಹಣ ಬರ್ಬೇಕಷ್ಟೇ. ಹೊಸ ಬಾಳಿಗೆ ನೀ ಜೊತೆಯ ಕುಚ್ಚಿಕ್ಕು ಕುಚ್ಚಿಕ್ಕು. ಜೀವವೀಣೆ ಔಟ್. ತಕಿಟ 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 ತತ್ತಿತ್ತ ಕಡತಕಡತಂ ತಕಿಟ 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 ತತ್ತಿತ್ತ ಕಡತಕಡತಂ ತತ್ತಿತ್ತಲಾಂಗ ತಕದಿತ್ತಲಾಂಗ ಕಡತಕಡತಕಡತಕ ತಕದಿನ ದಿನ್ ತಕದಿನ ದಿನ್ ತತ್ತಿತ್ತಲಾಂಗ ತಕದಿತ್ತಲಾಂಗ ಕಡತಕಡತಕ ತಕದಿನ ದಿನ್. ಈ ಸಾಂಗ್ ಅಲ್ಲಿ ಥರ್ಡ್ ಬೀಜಂ ಬೀಜಂ ಬರುತ್ತೆ. ಅವರು ಸಂತೋಷಕ್ಕೆ ನಿಲ್ಸರಿ ಎಸ್ ಪಿ ಬಿ ಸರ್. ಇವ್ರು ಹಿಂಗೆ ನೋಡ್ತಾನೆ ಇದ್ದಾರೆ, ಇವರು ಎಂಜಾಯ್ ಮಾಡ್ತಾರೆ. ಏನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವ್ರ ಹೆಸರಲ್ಲೇ PBS ಇದೆ, ಪ್ಲೇ ಬ್ಯಾಕ್ ಸಿಂಗರ್. ಕರೆಕ್ಟ್. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ PBS ಗಾಟ್ ಅಪ್. ನನ್ನ ಹೆಸರಲ್ಲಿ ಪ್ಲೇ ಬ್ಯಾಕ್ ಸಿಂಗರ್ ಇರ್ಬೋದು, ಬಟ್ ಹಿ ಸೂಪರ್ ಪ್ಲೇ ಬ್ಯಾಕ್. ಆಕಾಶ ದೀಪವೋ ನೀನು, ನಿನ್ನ ಕಂಡಾಗ ಸಂತೋಷವೇನು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಈಗ ಒಂದು ಚಿಕ್ಕ ಗೇಮ್ ಆಡೋಣ. ಗೇಮ್ ಏನಂದರೆ, SPB ಸರ್ ಹಾಡುಗಳನ್ನು ಮಾತ್ರ, ಕನ್ನಡ ಹಾಡುಗಳನ್ನು ಮಾತ್ರ ಹಾಡಬೇಕು. ಹಾಡಿನ ಮೊದಲ ಸಾಲು ಮಾತ್ರ ಹಾಡಬಾರ್ದು, ಹೇಳಬೇಕು. ನೀವು ಯಾಕೆ ಹೇಳಬೇಕು ಅಂತಲೂ ಹೇಳ್ತೀನಿ. ಆ ಹಾಡನ್ನು ನೀವು ಹಾಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಸಿಕ್ಬಿಡುತ್ತೆ ಪಕ್ಕದವ್ರಿಗೆ. ಸೊ ಇದು ಅಂತ್ಯಾಕ್ಷರಿ ಥರ, ಆದರೆ ಆ ಹಾಡಿನ ಕೊನೆಯ ಅಕ್ಷರದಿಂದ ಇನ್ನೊಬ್ರು ಶುರು ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಹಾಡು ಇರ್ಬೋದು. SPB ಸರ್ ಹಾಡು, ಚಿನ್ಮಯ್ ಒಂದು ಹಾಡು ಹೇಳಿದ ತಕ್ಷಣ ನೆಕ್ಸ್ಟು ಮೇಡಮ್ ಒಂದು, ನೀವೊಂದು, ಹಿಂಗೆ ಹೇಳ್ಕೊಂಡು ಹೋಗ್ಬೇಕು. ಯಾರಾದ್ರೂ ಒಬ್ಬರಿಂದ ಒಬ್ರು ಗ್ಯಾಪಲ್ಲಿ ಹಾಡು ಹೇಳಕ್ಕೆ, ಹಾಡಿನ ಮೊದಲ ಸಾಲ ಹೇಳೋದಕ್ಕೆ 3 ಸೆಕೆಂಡ್ ಗ್ಯಾಪ್ ತೊಗೊಂಡ್ರೆ ಅವ್ರು ಔಟು. ಓಕೆ, ನೋಡೋಣ. ಇವಾಗ ಹಾಡು ಶುರು ಮಾಡ್ತಾ ಇದೀವಿ. ಯಾರಿಂದ ಶುರು ಮಾಡೋಣ? ಚಿನ್ಮಯಿಂದ ಶುರು ಮಾಡಬೇಕು. ಚಿನ್ಮಯ್ ಅವ್ರದ್ದು ಒಂದು ಒಳ್ಳೆ ಸೀಕ್ರೆಟ್ ಸ್ಟ್ರೆಂತ್ ಹೇಳ್ತೀನಿ. ನಾವು ಈಗ ಕಾಫಿ ಕುಡಿಯೋಕೆ ಮುಂಚೆ ಒಂದು ಸಣ್ಣ ಬ್ರೇಕ್ ತೊಗೊಂಡಾಗ ಏನಾಯಿತು ಅನ್ನೋ ಘಟನೆಯನ್ನು ಅರ್ಚನಾ ಮೇಡಮ್ ವಿವರಿಸ್ತಾರೆ. ನಾವು ಎಲ್ಲ ಬ್ಯುಸಿಯಾಗಿ ಏನೋ ಮಾತಾಡ್ತಾ ಇದ್ದೀವಿ, ಇವರು ಈ ಸೆಗ್ಮೆಂಟ್ ಹೀಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇವ್ರು ಮಾತ್ರ ಹಿಂಗೇನೋ ಫೋನಲ್ಲಿ ನೋಡ್ತಾ ಕೂತ್ಕೊಂಡಿದ್ದಾರೆ ಮನುಷ್ಯರು. ನಾನು ಏನಪ್ಪ ಅಂತ ಹಿಂಗೆ ತಿರುಗಿ ನೋಡ್ತೀನಿ, ತಕ್ಷಣ ಫೋನ್ ಹಿಂಗಾಗೋಯ್ತು. ಏನು ಅಂದರೆ ಸಾಂಗ್ ಲಿಸ್ಟ್ ಎಲ್ಲ ಮಾಡಿಕೊಂಡು ಯಾವ್ಯಾವ ಸಾಂಗ್ ಎಲ್ಲ ನೋಡ್ಕೊತಾ ಇದ್ದಾನೆ. ಚೀಟಿಂಗ್ ಚಿನ್ಮಯ್ ಚೀಟಿಂಗ್ ಚಿನ್ಮಯ್ ಚೀಟಿಂಗ್ ಚಿನ್ಮಯ್. ಅಲ್ಲ ಇದನ್ನ ನಾನು ಹೇಳ್ಬಾರ್ದು ಅನ್ಕೊಂಡಿದ್ದೆ, ಇವ್ರು 4 ಜನ ಫೋರ್ಸ್ ಮಾಡಿ ಪೇ ಮಾಡಿದ್ರು. ಸೊ ನಾವು ಬಡವರಾಗಿರೋದ್ರಿಂದ ಎಲ್ಲಿಂದ ಹಣ ಬರ್ಬೇಕಷ್ಟೇ. ನಾವು ಬಡತನದ ರೇಖೆ ಸಮೀಪ ಬೆಳೀತಾ ಇರೋದ್ರಿಂದ ಹಣ ಯಾವ ಮೂಲದಿಂದ ಬಂದರೂ ತಗೊಂತೀವಿ. ಇಲ್ಲಿ ಮಾನವೀಯತೆ ಬಗ್ಗೆ ನಮ್ಗೆ ಯಾವ್ದು ಕಾಳಜಿ ಇಲ್ಲ ಅಂತ ಹೇಳ್ತಾ ಫೋನ್ ಕಿತ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಓಕೆ, ಸೊ ನೀವು ನೋಡ್ಕೋಬೋದಂತ ಖಂಡಿತ ಇಲ್ಲ. ಈ ಟೂರ್ನಮೆಂಟ್ ಹೆಸರು SPB ಕಪ್ ಅಂತ. ಓಕೆ, ಸೂಪರ್. ಸೊ ಈ ಕಪ್ ಯಾರು ಗೆಲ್ತಾರೆ ನೋಡೋಣ. ಈ ಸಲ ಕಪ್ ಯಾರ್ದು? ಆಟ ಶುರು ಆಗ್ತಾ ಇದೆ ಚಿನ್ಮಯ್ ಅವರಿಂದ. ನಾ ಹಾಡಲು ನೀವು ಆಡಬೇಕು, ತೂಗಾಡುತ್ತಾ ತಾಳ ಹಾಕಬೇಕು. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಕೋಳಿಗೆ ಹಲ್ಲಿಲ್ಲ ಆ ಹಾಡು. ನಾವು ಮ್ಯೂಸಿಷಿಯನ್ ಆಗಿರೋದ್ರಿಂದ ಎಲ್ಲ ಲಿರಿಕ್ಸ್ ಬರಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಜೊತೆಯಲ್ಲಿ ಜೊತೆಯಲ್ಲಿ ನಗುವಾನಯನ. ಜೀವವೀಣೆ ನೀಡು ಹಾಡುವ ಸಂಗೀತ. ಆನಂದ ಪರಮಾನಂದ. ಯಾರೂ ಇಲ್ಲದ ವೇಳೆ ಪ್ರೀತಿ ಚಿಮ್ಮಿದ ವೇಳೆ. ಹೇ ನವಿಲೆ ಹೆಣ್ಣವಿಲೆ. ಸಂತೋಷಕ್ಕೆ ಅಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ಈ ಭಾವಗೀತೆ ನಿನಗಾಗಿ ಹಾಡುವೆ. ಡವ ಡವ. ಕರ್ನಾಟಕದ ಇತಿಹಾಸದಲ್ಲಿ. ಡುಮ್ 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 ರಾಕ್ ಅಂಡ್ ರೋಲ್. ವಾವ್. ನೀನು ನೀನೆ ಎಲ್ಲೆಲ್ಲೂ ನಾನು ನಾನೇ. ಭಲೆ ಭಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು. ವಸಂತ ಬರೆದನು ಒಲವಿನ ಓಲೆ. ತರೀಕೆರೆ ಏರಿವೆಲೆ. ಕರಗರನೆ. ಗೀತಾ ಸಂಗೀತ. ಥ್ಯಾಂಕ್ ಯು ಸೋ ಮಚ್ ಚಿನ್ಮಯ್ ಅವ್ರಿಗೆ. ಇಲ್ಲಿಗೆ ನಾವು ಬೀಳ್ಕೊಡುಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ನೆಕ್ಸ್ಟ್ ನೀವು 4 ಜನ. ಪಾಪ ಸರ್, ಆಕ್ಚುಲಿ ಇವಾಗ ಗೊತ್ತಾಯ್ತು ನೀವು ಸಾಂಗ್ ಲಿಸ್ಟ್ ಮಾಡ್ಲಿಲ್ಲ ಅಂತ. ಸಾಂಗ್ ಲಿಸ್ಟ್ ಮಾಡ್ಲಿಲ್ಲ ಅಲ್ಲ,
ಸಾಂಗ್ ನೋಡಕ್ಕಾಗಿಲ್ಲ. ಓಕೆ ನೆಕ್ಸ್ಟ್. ಗೀತಾ ಸಂಗೀತ. ಹಾಡುವೆನು ನಿಮಗಾಗಿ. ಪ್ರೇಮಿ ಚಿನ್ಮಯ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಬಾಗ್ರು. ಪ್ರೇಮಿ ನೀವು ಚಿನ್ಮಯ ಇಲ್ಲ ಔಟ್. ನೆಕ್ಸ್ಟ್ ನೆಕ್ಸ್ಟ್. ಹೊಸ ಬಾಳಿಗೆ ನೀ ಜೊತೆಯ. ಕುಚಿಕ್ಕು ಕುಚಿಕ್ಕು. ಜೀವವೀಣೆ ಔಟ್. ಏನ್ ಗೊತ್ತಾ, ಸೂಸೈಡ್ ಕೇಳಿದೀವಿ, ಇದು ಸೆಲ್ಫ್ ಸೂಸೈಡ್. ನೀವು ಹೇಳಿರ್ಲಿಲ್ಲ ಅಂದ್ರೆ ಒಂದು ಪಕ್ಷ ಹಾಕ್ಬೋದಾಗಿ ಸರಿ. ಇಲ್ಲ ಅವ್ರು ಹೇಳಿದಾರಲ್ಲ. ಅಲ್ಲ ಅದು ನಿಮಗ್ ಮಾತ್ರ ಗೊತ್ತಾಯ್ತಿಲ್ಲ. ನಾನು ಹೇಳ್ತದ್ದು ಇರೋ, ನಾನು ಹೇಳಿದೀನಿ ಸರ್ ಅಂತ. ಅದೇ ಅವ್ರಿಗೆ ಜಾಸ್ತಿ ಟೈಮ್ ಕೊಡ್ತೀರಾ. ನನ್ನ ಜೀವ ನೀನು. ಕೇಳದೆ ನಿಮಗೀಗ 101 ನೆನಪು. ಎದೆಯಾಳದಿಂದ. ಸೊ ಈ ಸಲ ಕಪ್ಪನ್ನ ಗೆಲ್ತಾ ಇರೋರು ಶ್ರೀ 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 ಅಶ್ವಿನಿ ಕೌಶಿಕ್ ಅವರು. ಲೇಡಿ ಕೃಷ್ಣ. ಈ ಖುಷಿಯ ಸಂದರ್ಭದಲ್ಲಿ ಯಾರು ಎದ್ದೇಳ್ದೆ ಹಾಗೆ ಕೂತ್ಕೋಬೇಕು ಅಂತ ಅವ್ರಿಗೆ ಕಳಿಸಿದ್ದೆ. ಈಗ SPB ಸರ್ ಹಾಡಿರೋ ಹಾಡುಗಳಲ್ಲಿ ಯಾವ್ದಾದ್ರು ಒಂದು ಸಾಂಗಿನ ಕೊನೆಕೊಲ್ ನಿಮ್ಮ ಬಾಯಲ್ಲಿ ಕೇಳಬೇಕು ಅಂತ ಆಸೆ. ಮೀನಾಕ್ಷಿ ನಿನ್ನ ಅಂತ ರಣಧೀರ ಸಿನಿಮಾದು. ಅದರಲ್ಲಿ ಕೊನಕೊಲನ ಆರ್ಟ್ ಬರುತ್ತೆ. ಅದನ್ನು ಹೇಳಿದ್ದಾರೆ ದೊಡ್ಡ ದ ಗ್ರೇಟೆಸ್ಟ್ ಘಟಮ್ ಎಕ್ಸ್ಪೋನೆಂಟ್ ಸುಭಾಷ್ ಚಂದ್ರನ್ ಸರ್ ಅಂತ ಅವ್ರು ಹೇಳಿರೋದು. ಐ ವಿಲ್ ಟ್ರೈ ಟು ಸೇ ಅಂಡ್ ಲಿಟಲ್ ಬಿಟ್ ಎಕ್ಸ್ಟ್ರಾ ಆಲ್ಟೋ ಆಯಿಲ್ ಸ್ವಲ್ಪ ಆ್ಯಡ್ ಮಾಡಿ ಹೇಳಿ. 1 2 3 4. ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಮುರಳಿಗೆ ಕಣ್ಣು, ಕಾಮಾಕ್ಷಿ ನಿನ್ನ ಕೆನ್ನೆಗಳಿದು ಮಧುರವಾದ. ಸುಮ್ಮನೆ ಅರೌಂಡ್ ಅನ್ನಲ್ಲ, ಅವ್ರ ತಂದೆ ತಾಯಿ ಹೆಸರಿಟ್ಟಿದ್ದಾರೆ. ಇದು ಸಿಕ್ಕಾಪಟ್ಟೆ ಅಪರೂಪ ಅಲ್ವಾ ಇದು? ಇದು ನಮ್ಮ ಮೃದಂಗ ಕಲಿಯಕ್ ಮುಂಚೆ ಹೇಳ್ಕೊಡ್ತಾರೆ ಗುರುಗಳು. ಸೊ ನಾವ್ ಏನ್ ನುಡಿಸ್ತೀವೋ ಅದನ್ನ ಬಾಯಿ ಹೇಳಿ. ಇವಾಗ ತಾ ದಿ ತುಮ್ ನಮ್ ಅಂತ ಇರುತ್ತೆ, ಅದನ್ನ ತಾ ದಿ ತುಮ್ ನಮ್ ಅಂತ ಹೇಳ್ಬೇಕು. ತಾ ಕಿಟ ಕಿಟ ತಕ ಅಂತ ಇರುತ್ತೆ, ಅದನ್ನ ನುಡಿಸ್ಬೇಕು. ಸೊ ಪ್ರತಿ ಒಂದ್ ಸಿಲಬಲ್ಲು ಮೃದಂಗದಲ್ಲಿ ನುಡಿಸ್ಬೋದು. ಅದನ್ನ ಗುರುಗಳು ಫಸ್ಟ್ ಅದನ್ನ ಹೇಳ್ಕೊಟ್ಬಿಟ್ಟೆ ಅದನ್ನ ಕಲಿಯೋದು ಮೃದಂಗ. ಈ ತರ ನಾಲ್ಗೆ ತಿರುಗಬೇಕು ಅಂದ್ರೆ ಪ್ರತಿದಿನ ಬ್ರಷ್ ಮಾಡಬೇಕು. ಪ್ರತಿದಿನ ಇದನ್ನ ಕೃಷ್ಣ ತುಪ್ಪ ತಿನ್ಬೇಕು, ಪಾಠಶಾಲಾ ಕಾಫಿ ಕುಡಿಬೇಕು. ಅಲ್ಲ, ನಾನು ಯಾಕೆ ಹೇಳಿದೆ ಅಂದ್ರೆ ಯಾರು ಟೂತ್ ಪೇಸ್ಟ್ ಬ್ರ್ಯಾಂಡಿಂಗ್ ಬರಲಿ ಅಂತ. ಕೀರ್ತಿ ENT ಕ್ಲಿನಿಕ್ ಸಬ್ಸ್ಕ್ರೈಬ್ ಮಾಡ್ಬೇಕು. ಒಂದು ಚಿಕ್ಕದಾಗಿ ಸೆಟಪ್ ಚೇಂಜ್ ಮಾಡಿದೀವಿ, ನೋಡ್ಬೋದು ನೀವು. ಇದನ್ನ ಒಂದು ಸ್ವಲ್ಪ ರೈಟಿಗೆ ತಿರುಗಿಸಿ. ವಾಸ್ತು ಪ್ರಕಾರ RR ನಗರ ವಾಸ್ತು ಸರಿ ಇಲ್ಲ ಅಂತ. ಸೊ ಅದಕ್ಕೆ ಉತ್ತರಹಳ್ಳಿಲಿ ತುಂಬ ಚೇಂಜ್ ಮಾಡೋದು ಬೇಡ ಅಂತ ಸ್ವಲ್ಪ ಚೇಂಜ್ ಮಾಡಿದ್ವಿ. ಇಷ್ಟು ಸಂತೋಷದ ಈ ಸಂಭ್ರಮವನ್ನು ಮುಂದುವರಿಸ್ತಾ ಈಗ ವಾದ್ಯಗೋಷ್ಠಿಯ ಮುಂದಿನ ಗೀತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. 1 2 3 ಹಿರಿಯರೇನು ಕಿರಿಯರೇನು ಹರ್ಷ ಪಡಲು ಭೇದವೇನು. ಹಿರಿಯರೇನು ಕಿರಿಯರೇನು ಹರ್ಷ ಪಡಲು ಭೇದವೇನು. ಎಲ್ಲ ಸೇರಿ
ಹಾಡಿದಾಗ ಸುರಿವ ಮಳೆಯ ಹನಿಯು ಜೇನು ಸ್ವರ್ಗ ಕಂಡು ನಾಚಲೇನೋ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನಮಂತೆ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಇದ್ರದ್ದೊಂದು ತಮಾಷೆ ಹೇಳ್ಬೇಕು. ಹಾಡಿಂದು ಬಿಜಾಪುರದಲ್ಲಿ ಪ್ರೋಗ್ರಾಮ್ ಮಾಡಿಸ್ತಿದ್ವಿ SPB ಸರ್ ಜೊತೆಗೆ. ಖ್ಯಾತ ನೀವೇನು ಹೆಸರು ಹೇಳೋದು ಅವ್ರಿಗೆ? ಫ್ಲೂಟಿಸ್ಟ್ ಏನ್ ಸರ್ ಹೆಸರು ಹೇಳೋದು ನೀವು? ಲೇಡಿ ಕೃಷ್ಣ. ಈ ಸಾಂಗ್ ಅಲ್ಲಿ ಥರ್ಡ್ ಬೀಜಂ ಬೀಜಂ ಬರುತ್ತೆ. ಅವರು ಸಂತೋಷಕ್ಕೆ ನಿಲ್ಸರಿ SPB ಸರ್. ಇವ್ರು ಹಿಂಗೆ ನೋಡ್ತಾನೆ ಇದ್ದಾರೆ. ಇವ್ರು ಎಂಜಾಯ್ ಮಾಡ್ತಿದ್ದಾರೆ. ನಾವೆಲ್ಲ ಇವ್ರು ನೋಡ್ತೀವಿ. ಇಲ್ವಲ್ಲ ಅಷ್ಟೇ ಬರುತ್ತೆ. ಇವರು ಅಂತ ನಿಲ್ಸಿದ್ರು. ಇವರು ನಾವೆಲ್ಲ ಆರ್ಕೆಸ್ಟ್ರಾ ನೋಡ್ತಾ ಇದ್ದೀವಿ. ಸರ್ ಏನಂದ್ರೆ ಗೊತ್ತಾ, ಹತ್ರ ಬಂದ್ಬಿಟ್ಟು ಹಾಗೆ ನೋಡ್ಬೇಡಿ ಮನಂಗ್ ದೃಷ್ಟಿ ಆಗುತ್ತೆ. ಸ್ಟೇಜ್ ಅಲ್ಲಿ ಚೆನ್ನಾಗಿತ್ತು. ಇವ್ರನ್ನ ನಾವು ನೋಡ್ತಾ ಇದ್ದೀವಿ. ಅದು ನೋಡ್ತಾ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ನಾವೆಲ್ಲ ಸಾಧಾರಣದ ಜೀವನ ನಡೆಸಿ ಆ ತರದ ಒಬ್ರು 10 ದಿನ ಸಿಗ್ತಿದಾರೆ. ಅವ್ರು ಹೇಗ್ ಹಾಡ್ತಿದಾರೆ, ಅವ್ರು ಏನ್ ಮಾಡ್ತಾರೆ, ನಮ್ಗೆ ಏನಿದೆ, ನಾವ್ ಏನ್ ತಿಳ್ಕೊಬೋದು ಅನ್ನೋದು ಅದು ಒಂದು ನೋಡ್ಬೇಕಲ್ಲ ಅನ್ನೋ ಒಂದು ಅವ್ರು ಹಾಡ್ತಾ ಇದ್ರೆ ಅದ್ ಹಂಗೆ ಹೋಗ್ತಾ ಇರೋದು. ಏನು ಇದಕ್ಕೆ ನಾಟಕ ಬಂದ ತಕ್ಷಣ, ಈ ಸಾಂಗ್ ನುಡಿಸಿದ ತಕ್ಷಣ ನಾಟಕ and it is often confusing also. ಅಯ್ಯೋ ನಾನು ಇದು ನೋಡ್ಬೇಕಲ್ಲ, I am not enjoying it ಅಂತ ನೋಡಿಸ್ಬೇಕು, I should be alert ಅಂತ. ಹೋಗಿರೋ ಕೆಲಸ ಮರ್ತು ಬಿಡ್ತೀವಿ ಒಂದೊಂದ್ಸಲಿ. ಟ್ಯಾಲೆಂಟ್ ಮ್ಯಾಟ್ರ್ ಆದಾಗ ಪೇಮೆಂಟ್ ಮ್ಯಾಟ್ರ್ ಆಗಲ್ಲ. ಈಗ ಎರಡೂ ಕೈಯಲ್ಲಿ ಕೊಳಲು ಹಿಡ್ಕೊಳ್ಳೋ ಅಶ್ವಿನಿ ಅವರು ಮತ್ತು ಎರಡೂ ಕೈಯಲ್ಲಿ ವೀಣೆ ಹಿಡ್ಕೊಳ್ಳೋ ಮಹೇಶ್ ಪ್ರಸಾದ್ ಅವರಿಂದ ವಾದ್ಯಗೋಷ್ಠಿಯ ಮುಂದಿನ ಗೀತೆ ಯಾವುದು? ಇಲ್ಲಿ ಎರಡು ಕೈಲಿ ಹಿಡ್ಕೋತಾರೆ. ಸರಿ, ಓಕೆ. ಈಗ ವಾದ್ಯಗೋಷ್ಠಿಯ ಮುಂದಿನ ಗೀತೆ ಕರಾಬು ಬಾಸು ಕರಾಬು. ಈಗ ವಾದ್ಯಗೋಷ್ಠಿಯ ಮುಂದಿನ ಗೀತೆ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಅಭಿನಯದ SPB ಅವರ ಧ್ವನಿಯಲ್ಲಿ ನಾವೆಲ್ಲರೂ ಮೂಲೆಯಲ್ಲಿ ಕೂತು ನೋಡಿರುವಂತಹ ಚಿತ್ರ ಎ ಚಿತ್ರದ ಗೀತೆ. ಚಿತ್ರಮಂದಿರದ ಒಂದು ಮೂಲೆಯಲ್ಲಿ ಕೂತು ನೋಡಿರುವ ಚಿತ್ರ. ಶೂರ್ಪನಕ್ಕಿ ನಿಂಗ್ ಗೊತ್ತಾ ಚಕ್ ಚಕ್ ಆ ರಾವಣ ಹೆಂಗ್ ಸತ್ತ ಚಕ್ ಚಕ್ ಹೆಂಗೆ ಬಿದ್ದವ್ರು ಎಂತೆಂತವ್ರು ಏನೇನಾದ್ರು ಬಿಲ್ಲಿನಾಗೆ ಮೆರೆದವರೆಲ್ಲ ಜೈಲು ಸೇರಿದ್ರು. ಅತ್ತೆಗೊಂದು ಕಾಲನೋ ಸೊಸೆಗೊಂದು ಕಾಲನೋ ನಮಗೂ ಒಳ್ಳೆ ಕಾಲ ಬರ್ತದೆ. ಮಾರಿ ಕಣ್ಣು ಹೋರಿಮ್ಯಾಗೆ ಕಣ್ಣು ಕೂರಿಮ್ಯಾಗೆ ಅವಳ ಕಣ್ಣು ಅಪ್ಪಟಾಗೆ ನಿನ್ನ ಕಣ್ಣು ಅವಳಾಗೆ ಕಣ್ಣು
ಮತ್ತು SPB ಅವ್ರದ್ದು ಇನ್ನೊಂದು ವಿಚಾರ ಹೇಳಬೇಕು. ಅವ್ರಿಗೆ ಒಂದು ಕಡೆ ಓದಿದ್ದೆ, ಅವರು ಎಲ್ಲ ಹಾಡುಗಳ ಟೆಂಪೋನು ಮ್ಯಾಚ್ ಮಾಡ್ತಾರೆ ಅಂತ. ಹಾಗಾಗಿ ಅವ್ರನ್ನ ಟೆಂಪೋ ಟ್ರಾವೆಲರ್ ಅಂತಲೂ ಕರಿಬೋದು ಅಂತ. ಟೆಂಪೋ ಟ್ರಾವೆಲರ್ ಒಂದ್ಸಲಿ ಏನು ಮಾಡ್ತಾರೆ ಅಂದರೆ, ಅವರು ಎಲ್ಲ ಭಾಷೆಗಳಲ್ಲೂ ಹಾಡ್ತಾ ಇದ್ರೆ ಅವರು ಎಷ್ಟು ಪರ್ಫೆಕ್ಷನಿಸ್ಟ್ ಅಂದರೆ, ಯಾವುದೇ ಭಾಷೆಗೆ ಹೋದರೂ ಯಾವುದೇ ಹಾಡುಗಳನ್ನು ಅರ್ಥ ತಿಳ್ಕೊಳ್ಳದೆ ಹಾಡ್ತಿರ್ಲಿಲ್ಲಂತೆ. ಆ ಭಾಷೆನ ಕಲ್ತ್ಕೊಂಡು ಹಾಡ್ತಿದ್ರಂತೆ. ಕನ್ನಡದಲ್ಲಿ ವಿಶೇಷವಾಗಿ ಒಬ್ಬರು ಕಾಲ್ ಮಾಡೋರು, ಇದರ ಲಿರಿಕ್ಸ್ಗೆ ಅರ್ಥ ಏನು ಅಂತ. ಅದು ಯಾರು ಅಂದರೆ, ಅವ್ರಿಗೆ ಇಲ್ಲಿ ಯಾವುದಾದ್ರೂ ಭಾವಗೀತೆಗಳದ್ದು ರೆಕಾರ್ಡಿಂಗ್ ಇದ್ದಾಗ, ಎಸ್ಪೆಷಲಿ ಭಾವಗೀತೆಗಳದ್ದು ರೆಕಾರ್ಡಿಂಗ್ ಇದ್ದಾಗ, ನಾನು ಕನ್ನಡ ಲಿಟ್ರೇಚರ್ ಓದಿದ್ದೀನಿ ಅನ್ನೋ ಕಾರಣಕ್ಕೋ ಏನೋ ನನಗೆ ಫೋನ್ ಮಾಡೋರು. ಮಾಡಿಬಿಟ್ಟು ಅವತ್ತು ಎಸ್ಪೆಷಲಿ ಅವ್ರದ್ದು HS ವೆಂಕಟೇಶ್ ಮೂರ್ತಿ ಅವರದ್ದು ಒಂದು ಕವನ ಹಾಡಬೇಕಾಗಿತ್ತು. ಇನ್ನೊಂದು ಸಲ BR ಲಕ್ಷ್ಮಣರಾವ್ ಅವ್ರದ್ದು ಯಾವುದೋ ಒಂದು ಕವನ ಇತ್ತು. ಸೊ ನಂಗೆ ಫೋನ್ ಮಾಡಿಬಿಟ್ಟು, ಅರ್ಚನಾ, ನಾನು ಈ ಒಂದು ಹಾಡಿನ ಸಾಲುಗಳು ಹೇಳ್ತೀನಿ, ಕವನದ ಸಾಲುಗಳು, ಅದರಲ್ಲಿ ಕೆಲವು ಶಬ್ದಗಳು ಅರ್ಥ ನಂಗೆ ಗೊತ್ತಾಗ್ತಾ ಇಲ್ಲ, ಅದರದ್ದು ಏನು ಭಾವಾರ್ಥ ಏನು ಅಂತ ನಂಗೆ ಹೇಳು ಅಂತ. ಒಬ್ಬ ಸೆಲೆಬ್ರಿಟಿ ಒಂದು ಲೆಜೆಂಡ್ ಆಗೋದು ಹೇಗೆ, ಅಥವಾ ಒಂದು ಗಾಡ್ಲಿ ಪೊಸಿಷನ್ಗೆ ಹೋಗೋದು ಹೇಗೆ ಅಂದರೆ ಇದೇ ಎಲ್ಲ ಗುಣಗಳಿಂದ. ಅವರು ನಾನು SP ಬಾಲಸುಬ್ರಹ್ಮಣ್ಯಂ, ನಾನು ಚಿಕ್ಕವ್ರ ಹತ್ರ ನಾನೇನು ಹೋಗಿ ಕೇಳೋದು ಅನ್ನೋಂಥ ಅವರಿಗೆ ಹಂಬು ಬಿಮ್ಮು ಇಲ್ಲವೇ ಇಲ್ಲ. ಕಲಿಬೇಕು ಅಂದರೆ ಯಾರ ಹತ್ರ ಬೇಕಾದರೂ ಅವರು ಈಗೋ ಅದೆಲ್ಲ ಈಗೋದು ಏನೂ ಇರಲಿಲ್ಲ ಅವ್ರ ಹತ್ರ. ಸೊ ಅವ್ರು ಯಾರ ಹತ್ರ ಬೇಕಾದರೂ ಮಕ್ಕಳಾಗಿ ಹೋಗಿ ಅವರು ಕೇಳ್ತಾಯಿದ್ರು, ತಿಳ್ಕೊತಾಯಿದ್ರು. ಸೊ ನಂಗೆ ಫೋನ್ ಮಾಡಿ ಲಿರಿಕ್ಸಿನ ಅರ್ಥ ಕೇಳಿಕೊಂಡು ಆಮೇಲೆ ಇದು ಹೀಗ ಬರ್ಕೊಳ್ಳೋರು, ಅದ್ರ ಮೇಲೆ ಆ ಪರ್ಟಿಕ್ಯುಲರ್ ವರ್ಡ್ ಮೇಲೆ ಅದ್ರ ಮೀನಿಂಗ್ ಎಲ್ಲ ಬರ್ಕೊಂಡು ಥರೋ ಎಷ್ಟು ಅಂದರೆ ಅವ್ರ ಕೆಲಸದಲ್ಲಿ ಭಾಳಷ್ಟು ಜನಕ್ಕೆ ಆಗತ್ತೆ. ಒಂದು ಲೆವೆಲ್ ರೀಚ್ ಆದಮೇಲೆ, ಒಂದು ಹೆಸರು ಬಂದಮೇಲೆ ಒಂದು ಉಡಾಫೆ ಬರುತ್ತೆ, ಪರವಾಗಿಲ್ಲ ನಾವೇನು ಮಾಡಿದ್ರು ನಡೆಯುತ್ತೆ ಅನ್ನೋದು. ಬಟ್ ಅವ್ರು ಕೊನೆ ದಿನದವರೆಗೂ ಅವ್ರು ಏನೇ ಕೆಲಸ ಮಾಡಿದ್ರು ಅದೇ ಶ್ರದ್ಧೆ, ಅವ್ರು ಬಹುಶಃ ಡೇ 1ನಲ್ಲಿ ಯಾವ ಶ್ರದ್ಧೆಯನ್ನು ಮಾಡ್ತಿದ್ರು ಅದೇ ಶ್ರದ್ಧೆನ ಕೊನೆವರೆಗೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ರು. ಸರ್, ಇದು ಆ್ಯಸ್ ಅರ್ಚನಾ ಟೋಲ್ಡ್, ಅವರ ಒಂದು ಡೈರಿ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬಂದರೆ, ಇಫ್ ಯು ಆರ್ ಡೂಯಿಂಗ್ ಮ್ಯೂಸಿಕ್, ಯುವರ್ ಫಸ್ಟ್ ಮೂವಿ, ಫಸ್ಟ್ ಸಾಂಗ್, ಮ್ಯೂಸಿಕ್ ಡೈರೆಕ್ಟರ್ ಕೀರ್ತಿ ಅಲ್ವಾ, ಮೇಲ್ಗಡೆ ಕೀರ್ತಿ, ಲಿರಿಕ್ಸ್ ಯಾರು, ನೀವ್ಯಾರೋ, ಲಿರಿಕ್ಸ್, ಸ್ಟುಡಿಯೋ ಯಾವುದು, ಟೈಮ್ ಏನೋ, ಆ ಲಿರಿಕ್ಸ್ ಹಿಂಗೆ ಬರ್ಕೊಂಡು ಅದು ಡೈರಿಲಿ, ಇವಾಗ ಅವ್ರ ಮನೇಲಿ ಡೈರಿ ಇಟ್ಟಿದ್ದಾರೆ, ಆ ಡೈರಿಗೆ ಪ್ರತಿಯೊಬ್ಬರ ಹೆಸರು ಇದೆ. ಕೇರಳದಲ್ಲಿರ್ಬೋದು, ಆಂಧ್ರದಲ್ಲಿರ್ಬೋದು, ತೆಲಂಗಾಣ, ತಮಿಳ್ನಾಡು, ಕರ್ನಾಟಕ, ಮುಂಬೈ, ಯಾರನ್ನ ಆಗಲಿ ಸರ್, ಮ್ಯೂಸಿಕ್ ಡೈರೆಕ್ಟರ್ಸು, ಎನಿಬಡಿ ಪಾಪ ಫಸ್ಟ್ ಟೈಮ್ ಮಾಡ್ತಿರ್ಲಿ, 1000 ಪಿಕ್ಚರ್ ಮಾಡಿರಲಿ, ಈವನ್ ರಾಜಾ ಸರ್ ಮಾಡಿರೋದಿರಲಿ, ಈವನ್ ಯಾರೋ ಇವಾಗ ಈಗ ಶುರು ಮಾಡ್ತಿರೋರು, ಅವ್ರ ಹೆಸರು ಇರುತ್ತೆ ಸರ್ ಅಲ್ಲಿ. ಹೀ ಈಸ್ ಟು ಬಿ ಓನ್ಲಿ ಎ ಸಿಂಗರ್ ಅಲ್ಲಿ. ಅಂದರೆ ಅಷ್ಟು ಅವ್ರಿಗೇನು ಬರಿಬೇಕಾಗಿಲ್ಲ. ಶಿ ಟೋಲ್ಡ್ ಏನು, ಇವಾಗ ನಾನು ಆಮೇಲೆ ಲೆಜೆಂಡರಿ ಬಟ್ ಯಾವತ್ತೂ ಇಲ್ಲ. ಅದು ಒಂದು ಮಾತು ಹೇಳ್ತಾರೆ ಸರ್, ಹಂಬಲ್ಲ ಇರೋರು ಯಾವಾಗಲೂ ಹಂಬಲ್ ಆಗಿರ್ತಾರೆ ಅಂತ. ಸೊ ಅವ್ರಿಗೆ ಅದೆರಡು ಇತ್ತು. ಹೌದು ಅದಕ್ಕೆ ಅಂದರೆ ಸಂಗೀತ ಲೋಕದಲ್ಲಿ ಅವ್ರನ್ನ ವಿಶ್ವವಿದ್ಯಾಲಯ ಅಂತ ಕರೀತಾರೆ. ನನಗೆ ಈಗಲೂ ಒಂದು ನೆನಪಿದೆ, ಕಲರ್ಸ್ ಕನ್ನಡದಲ್ಲಿ ನಾನು ಕೆಲಸ ಮಾಡಬೇಕಾದ್ರೆ ಎದೆ ತುಂಬಿ ಹಾಡುವೇನೋ ಶೋ ಮತ್ತೆ ಶುರು ಮಾಡಬೇಕು ಅಂತ ಪ್ಲ್ಯಾನು. JD ಅವರು ಮತ್ತು ಪರಮ್ ಅವರಿಬ್ಬರು ಇವ್ರಿಗೆ ಮೀಟ್ ಮಾಡ್ಕೊಂಬರೋಕ್ಕೆ ಅಂತ ಹೋದರು, SPB ಸರ್ನ ಮೀಟ್ ಮಾಡಿ ಒಪ್ಪಿಸ್ಕೊಂಡು ಬರೋಕ್ಕೆ ಅಂತ. ನಾನು ಒಂದು ಪ್ರೋಮೋ ಐಡಿಯಾ ಏನಾದ್ರು ಪ್ಲ್ಯಾನ್ ಮಾಡೋಣ ಅಂತಂದ್ಬಿಟ್ಟು ಒಂದು ಪ್ರೋಮೋ ಬರೆದಿದೆ, ಎಲ್ಲರಿಗೂ ಒಬ್ಬ ಮನೆ ದೇವರು ಇರ್ತಾನೆ ಅಂತ. ಅವಾಗ ಏನು ಶಾರ್ಟ್ ಬರುತ್ತೆ ಅಂದರೆ, ಎಲ್ಲರಿಗೂ ಒಬ್ಬ ಮನೆ ದೇವರು ಇರ್ತಾನೆ ಅಂದರೆ ವೆಂಕಟೇಶ್ವರ ನಿಲಯ ಅಂತ ಗೇಟ್ ತಗೊಂಡು ಓಪನ್ ಮಾಡಿದ್ರೆ ವೆಂಕಟೇಶ್ವರಂಗೆ ಪೂಜೆ ಮಾಡ್ತಿರ್ತಾನೆ ಯಾರೋ ಒಬ್ಬ. ಹಾಗೆ ಕ್ರಿಕೆಟ್ ಆಟಗಾರರಿಗೂ ಒಬ್ಬ ದೇವರಿದ್ದಾನೆ ಅಂದಾಗ ಪೆವಿಲಿಯನ್ ತೋರಿಸ್ತೀವಿ, ಯಾರೋ ಸಚಿನ್ ಫೋಟೋ ಮಾಡಿ ನಮಸ್ಕಾರ ಮಾಡ್ತಾನೆ. ಸಂಗೀತ ಲೋಕಕ್ಕೆ ಗಾಯಕರಿಗೆ ಒಬ್ಬ ದೇವರಿದ್ದಾನೆ ಅಂದಾಗ ಅಲ್ಲಿ ಸಂಗೀತ ವಿಶ್ವವಿದ್ಯಾಲಯ ಅಂತ ಬೋರ್ಡ್ ತೋರಿಸಿ ಡೋರ್ ಓಪನ್ ಮಾಡ್ತೀವಿ. SPB ಅವ್ರು ನಡ್ಕೊಂಬರ್ತಾರೆ. ನಡ್ಕೊಂಬಂದು, ನಾನು ನಿಮ್ಮ ಜೊತೆ ಕಲಿಯಕ್ಕೆ ಬರ್ತಾ ಇದ್ದೀನಿ, ಹೊಸದೇನಾದರೂ ಕಲ್ಯಾಣ ಅಂತ, ಲವ್ಲಿ, ಹೊಸದೇನಾದ್ರು ಕಲ್ಯಾಣ ಮತ್ತೆ ಶುರು ಮಾಡೋಣ, ಎಲ್ಲರೂ ಎದೆ ತುಂಬಿ ಹಾಡೋಣ ಅಂತ ಮಾಡ್ತಾರೆ. ಅಲ್ಲಿಗೆ ಖಂಡಿತ ಮಾಡಿರೋರು, ಖಂಡಿತ ಮಾಡಿರೋರು. ಐ ವುಡ್ ಹ್ಯಾವ್ ಲವ್ಡ್ ದಟ್ ಕ್ಯಾಪ್ಷನ್. ಹೌದು, ಅವ್ರ ಬಗ್ಗೆ ಯಾವುದೇ ವಿಚಾರಗಳು ಓದಿದ್ರು ಅವರು ಡೌನ್ ಟು ಅರ್ತ್ ಅಲ್ಲ, ಅಂಡರ್ಗ್ರೌಂಡ್ ಟು ಅರ್ತ್ ಅಂತ ಕಾಣುತ್ತೆ. ಸರ್, ಡೌನ್ ಟು ಅರ್ತ್ ಅನ್ನೋ ಅರ್ಥದ ಪದಕ್ಕೆ SPB ಸರ್ ಅವರೇ. ಆಮೇಲೆ ಯು ವಾಸ್ ವೆರಿ ಶಾರ್ಪ್ ಸರ್, ಅದು ತುಂಬಾ ಬ್ಯೂಟಿಫುಲ್ ಕಾಂಬಿನೇಷನ್. ಒಂದು ಆ ಲೆವೆಲಿನ ಜ್ಞಾನ, ಇನ್ನೊಂದು ಅಂಥ ತೂಕದ ವ್ಯಕ್ತಿತ್ವ, ಆಮೇಲೆ ಜೊತೆ ವಿಟ್ಟಿನೆಸ್ಸು, ಅದೆಲ್ಲ ವಿಟ್ಟಿನೆಸ್ಸು ಮತ್ತು ಕ್ರಿಯೇಟಿವಿಟಿನ ಒಂದು ಪ್ರೆಸ್ ಮೀಟಲ್ಲಿ ಮಾಡ್ತಾರೆ ಅವರು. ಓಕೆ, ಅಲ್ಲಿ SPB ಸರ್ ಇರ್ತಾರೆ, ಮತ್ತು PB ಶ್ರೀನಿವಾಸ್ ಸರ್ ಇರ್ತಾರೆ, ಮತ್ತು ಜಾನಕಮ್ಮ ಅವರು ಇರ್ತಾರೆ. ಅವಾಗ ಏನಾಯಿತು ಅಂತ ಅವರೇ ಹೇಳ್ತಾರೆ ನೋಡಿ. ಆ್ಯಕ್ಚುಲಿ
ಸೌಂಡ್ ಆಫ್ ಮ್ಯೂಸಿಕ್ ಅವ್ರದ್ದು ಒಂದು ಪ್ರೆಸ್ ಮೀಟ್ ನಡೀತಾ ಇತ್ತು ರಿಜಾಯ್ಸ್ ಸ್ಟುಡಿಯೋದಲ್ಲಿ ಮಲ್ಲೇಶ್ವರಮಲ್ಲಿ. ಆ್ಯಂಡ್ ಅರುಣ್ ಸರ್ ಹೇಳ್ದಂಗೆ SPB ಸರ್ ಬರ್ಕೋತಾ ಇದ್ರು ಅದಲ್ಲ, ಐವ್ ಸೀನ್ ಹಿಸ್ ಬುಕ್. ಒಂದು ಇಟ್ ವಾಸ್ ಅ ಬ್ಲೂ ಕಲರ್ ಬುಕ್. ಅದ್ರ ಮೇಲೆ ಓಮ್ ಅಂತ ಇತ್ತು, ಅದ್ರ ಮೇಲೆ ಓಮ್ ಅಂತ ಹಿಂಗೆ ಬರೀತೀವಲ್ಲ, ಅದ್ರ ಮೇಲೆ ಒಂದು ಸ್ಟಾರ್ ಇತ್ತು, ಒಂದು ಪ್ಲಸ್ ಇತ್ತು. ಸೊ ಇಟ್ ಇಸ್ ಮ್ಯೂಸಿಕ್ ಇಸ್ ಎವ್ರಿಥಿಂಗ್ ಅಂತ. ಇಟ್ ಇಸ್ ಲೈಕ್ ಇಟ್ಸ್ ಅನ್ ಆಲ್ ರೌಂಡ್ ಇದು. ಮ್ಯೂಸಿಕ್ ಇಸ್ ಅ ರಿಲಿಜನ್, ಮ್ಯೂಸಿಕ್ ಇಸ್ ಅ ಲ್ಯಾಂಗ್ವೇಜ್ ಅನ್ಕೋಬೋದು. ಸೊ ಆ ಪ್ರೆಸ್ ಮೀಟಲ್ಲಿ ಹೀಗೆ ಎಲ್ಲರೂ ಒಂದು ಪ್ರಶ್ನೆ ಕೇಳೋದಿತ್ತು. ನಾವು ಎಲ್ಲ SPB ಸರ್ ಅವ್ರ ಜೊತೆ ಪ್ರಶ್ನೆ ಕೇಳಿದ್ವಿ. ಆಮೇಲೆ ಅವಾಗ SPB ಸರ್ ಹಾಗೂ PBS ಸರ್ ಮಧ್ಯೆ ಒಂದು ಹೆಲ್ದಿ ಒಂದು ಈ SPB ಸರ್ ವಾಸ್ ಲೈಕ್ PBS ಅವ್ರ ಥರ ಸಿಂಗರ್, ಇದಕ್ಕೆ ನೆವರ್ ಬಿ ಸಿಂಗರ್ ಲೈಕ್ ಹಿಮ್. ಅವರು SPB ಸರ್ ಥರ ಸಿಂಗರ್ ಇಲ್ವಲ್ಲ ಅಂತ. ಸೊ SPB ಸರ್ ಸ್ಟುಡ್ ಅಪ್ ಆ್ಯಂಡ್ ಸೆಡ್ ದಟ್ ಡಾಕ್ಟರ್ PB ಶ್ರೀನಿವಾಸ್ ಅವ್ರ ಹೆಸರಲ್ಲೇ PBS ಇದೆ, ಪ್ಲೇ ಬ್ಯಾಕ್ ಸಿಂಗರ್. ಕರೆಕ್ಟ್. ಸೊ ಅದಕ್ಕೆ ಇಮಿಡಿಯೇಟ್ ಆಗಿ PBS ಗಾಟ್ ಅಪ್. ನನ್ನ ಹೆಸರಲ್ಲಿ ಪ್ಲೇ ಬ್ಯಾಕ್ ಸಿಂಗರ್ ಇರ್ಬೋದು, ಬಟ್ ಹಿ ಸೂಪರ್ ಪ್ಲೇ ಬ್ಯಾಕ್. ಆ ಥರ ಒಡನಾಟ, ಆ ಥರ ಜೆನ್ಯೂನ್ ಲವ್ ಇಸ್ ವಾಟ್ ವಿ ಆರ್ ಮಿಸ್ಸಿಂಗ್ ನೌ. ವೆರಿ ಟ್ರೂ. ಅಂಡ್ ಜೆನ್ಯೂನ್ ಮ್ಯೂಚುವಲ್ ರೆಸ್ಪೆಕ್ಟ್ ಆಲ್ಸೋ. ಓಪನ್ ಆಗಿ ಹೇಳೋರು, ಇವಾಗ ಯಾರ ಚೆನ್ನಾಗಿ ಅನ್ಸಿರಿ, ಇವ್ನು ಚೆನ್ನಾಗಿ ಹಾಡಿದ್ರೆ ಇವ್ನು ಫ್ಯಾನ್ ಆಗ್ಬಿಟ್ರು. ಹೌದು, ಈಗ ಯಾರು ಅಪ್ರಿಶಿಯೇಟ್ ಮಾಡ್ತಾರೆ ಅಲ್ವಾ? ಮನ್ಸೊಳಗಿದ್ರೂ ಅದು ಬರಲ್ಲ, ಬಾಯಿಂದ ಈಚೆ ಬರಲ್ಲ, ಹೇಳ್ಬಿಡೋರು ತಕ್ಷಣ ಹೇಳ್ಬಿಡೋರು. ಆ್ಯಂಡ್ ವೇದಿಕೆ ಮೇಲೆ ಅವ್ರು ಬಂದ್ರೂ ಫಸ್ಟ್ ಎಲ್ಲಾರನ್ನೂ ನೋಡೋರು. ಸಪೋರ್ಟ್ ಸಿಂಗರ್ಸ್ ಆಗಲಿ, ಮ್ಯೂಸಿಷಿಯನ್ಸ್ ಆಗಲಿ, ಸಿಂಗರ್ಸ್ ಆಗಲಿ, ಎಲ್ಲರೂ ಅವ್ರ ಅಮ್ಮಾಯಿಗೆ ಚೇರ್ ತಂದು ಕೊಡಪ್ಪ, ಅವ್ರು ಎಲ್ಲರಿಗೂ ಚೇರ್ ಹಾಕ್ಸ್ಬೇಕು, ಅವರೆಲ್ಲ ಕೂತ ಮೇಲೆ ತಾವು ಕೂತ್ಕೊಳ್ಳೋರು. ಈ ಥರ ಎಲ್ಲಿ ನೋಡೋಕೆ ಸಿಗುತ್ತೆ? ನ ಭೂತ ನ ಭವಿಷ್ಯತ್. Probably ours is the last generation ಅನ್ಸುತ್ತೆ. We are very fortunate to see him live. ಈಗ ಕೊಳಲು ಕನ್ನಡ ಹೇಗೆ ಮಾತಾಡುತ್ತೆ ಅಂತ ನೋಡೋಣ. ಗೊತ್ತಾಯ್ತಾ ಯಾಕೆ ಅವ್ರನ್ನ ಲೇಡಿ ಕೃಷ್ಣ ಅಂತ ಕರೀತಾರೆ ಅಂತ? SPB ಸರ್ ಹೆಸರಿಟ್ಟಿದ್ರು, ಅದಕ್ಕೆ ಕರೀತಾರೆ. We were traveling from our world tour ಅಲ್ಲಿ ಅಮೆರಿಕಾ ಅಲ್ಲಿ we were traveling in a bus from Seattle to San Jose. It is 6 hours by bus. ಸಾರು ಇದ್ದಾರೆ ಬಸ್ಸಲ್ಲಿ. ನಾವೆಲ್ಲ ಒಂದು 28 ಜನ ಬಸ್ಸಲ್ಲಿ ಇದ್ದೀವಿ. ಎಲ್ರಿಗೂ ಅವರು ಬಾಕ್ಸ್ ಮಾಡಿಸ್ಕೊಂಡ್ಬಿಟ್ಟಿದ್ರು ಸರ್ ಊಟದ್ದು. ಏನಂತಾರೆ ಇದೆ ಹಿಂಗೆ ಕವರ್ ಬರುತ್ತಲ್ಲ ಆ ಥರದ್ದು, ಅದು ಟೇಕ್ ಅವೇ ಬಾಕ್ಸ್. ಅದರಲ್ಲೆಲ್ಲ ಇತ್ತು ಮೊಸರನ್ನ, ಪುಳಿಯೋಗರೆ, ಅದೇನೇನೋ ಇತ್ತು. ಫುಟ್ಪಾತಲ್ಲಿ ಕುತ್ಕೊಂಡು ತಿಂತಿದ್ದಾರೆ SPB ಬಾಲಸುಬ್ರಹ್ಮಣ್ಯ. ಅದೆಲ್ಲೋ ಗ್ಯಾಸ್ ಸ್ಟೇಷನ್ ನಿಲ್ಲಿಸಿದ್ರು ಬಸ್ನ. ಅವ್ನು ಯಾವ ಅಮೆರಿಕನ್ ಡ್ರೈವರ್, ಐ ವಿಲ್ ಸ್ಟಾಪ್ ಹಿಯರ್, ಯು ಕ್ಯಾನ್ ಹ್ಯಾವ್ ಯುವರ್ ಲಂಚ್ ಅಂತೆಲ್ಲ ಅಂದ. ಎಲ್ಲ ಇಳಿದ್ವಿ, ಬಾಕ್ಸ್ ಎಲ್ಲ ಇತ್ತು, ಎಲ್ಲರೂ ಕೊಡ್ತಿದ್ರು, ನಾವು ಹೋಗಿ ಹೆಲ್ಪ್ ಮಾಡಿದ್ವಿ. ನಾವೆಲ್ಲ ಚಿಕ್ಕ ಹುಡುಗರೆಲ್ಲ ಕೊಟ್ವಿ, ಎಲ್ಲರೂ ಕೊಟ್ವಿ. ಅವರು ಅವ್ರ ವೈಫು, ಅವ್ರ ಸಿಸ್ಟರು ಎಲ್ಲ ಕೂತ್ಕೊಂಡು, ಈ ಕಟ್ಟೆ ಥರ ಇರ್ತದೆ ಚಿಕ್ಕದಾಗಿ, ಅಂದು ಈ ಥರ ಟೇಬಲ್ಲು ಇಲ್ಲ, ಕೆಳಗೆ ಅದ್ರ ಮೇಲೆ ಕೂತ್ಕೊಂಡು SP ಬಾಲಸುಬ್ರಹ್ಮಣ್ಯಂ ಸರ್, ದ ಗ್ರೇಟೆಸ್ಟ್, ದ ಒನ್ ಆ್ಯಂಡ್ ಓನ್ಲಿ. ಅಂದರೆ ಅವ್ರು ನೋಡ್ಬಿಟ್ಟು ಒಂದ್ಸರಿ ಸಾಯ್ಬೇಕಪ್ಪ ಅಂತ ಜನ ಕಾಯ್ತಾ ಇರ್ತಾರೆ. ಐ ವಾಂಟ್ ಟು ಸಿ SPB ಸರ್. ಅವತ್ತು ನನ್ನ ಪ್ರಾಣ ಹೋಗ್ಬಿಟ್ರೆ ಆಗೋಯ್ತು. ಹಿಂಗ್ ಕಾಯ್ತಾ ಇರೋರು, ದೇವರಾಗಿರೋರು, ಯಾವುದೋ ಒಂದು ಕಟ್ಟೆ, ಯಾರು ಕೂತ್ಕೊಳ್ಳೋದು ಸರ್, ಅಮೆರಿಕನ್ಸ್ ಯಾರು ಅಲ್ಲಿ ಕೂತ್ಕೊಳ್ಳಲ್ಲ. ಅವ್ನು ಬಸ್ಸವನ್ನ ನಿಲ್ಲಿಸ್ದಾನ ಪಾಪ ಅಲ್ಲಿ ಕೂತ್ಕೊಂಡು ತಿಂದು, ನಾವೆಲ್ಲ ಊಟ ಮಾಡಿದ್ರೆ ಅವ್ರು ಬಂದ್ಬಿಟ್ಟು ನಮ್ಮನ್ನೆಲ್ಲ ಮಾತಾಡ್ಸೋದು. ಏನೋ ಹೊಸ ಸಂಗತಿ, ಅವ್ರ ತೆಲುಗುಲಿ ಏಮ್ರಾ ಕೊತ್ತది ಏಮುಂದಿ ಸಂಗತಿ చెప్పండి ಅಂತ ಏನೇನೋ ಕೇಳೋರು. ಜೋಕ್ಸ್ ಎಲ್ಲ ಏನೇನೋ ಜೋಕ್ಸು. ನನಗೆ ಕೇಳೋರು, ಅರ್ಥ ಆಗತ್ತೆ ನಿಂಗೆ ತೆಲುಗು ಅಂತ? ಅರ್ಥ ಆಗತ್ತೆ ಸರ್. ಹಂಗೆಲ್ಲ ಏನೋ ತಮಾಷೆ ಮಾಡ್ಬಿಟ್ಟು ನಮ್ಮ ಹತ್ರ ಕನ್ನಡದಲ್ಲಿ ಮಾತಾಡಿ, ಇಲ್ಲ ತಮಿಳಲ್ಲಿ ಮಾತಾಡಿ. ಅಂದರೆ ಈ ಲೈಕ್ ಟಾಕಿಂಗ್ ಟು ಎವ್ರಿಬಡಿ. ಅಂದರೆ ಆ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ that was the best time we had alva in our lifetime. with SPB, the golden days. ಎಷ್ಟೊಂದು ತಿಂಗಳುಗಳು ಅವ್ರ ಜೊತೆ, ವರ್ಷಗಳು. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ಗ್ರೀನ್ ರೂಮ್ ಅಲ್ಲಿ ಸಾರಿದ್ದಾರೆ.
ಅವ್ರಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಹಾಗೆ ಬಾರ್ಜನ್ ಮಾಡಿದೆ, ಒಳಗಡೆ ಹೋಗಿ ಸರ್ ಇದ್ದಾರೆ ನೋಡ್ರಿ, ಅಯ್ಯೋ ಸರ್ ಇದ್ದಾರೆ, ಆಚೆನೂ ಬರೋಕ್ಕಾಗದೆ ಒಳಗಡೆನೂ ಬರೋಕ್ಕಾಗದೆ ಒಂದು ನಿಮಿಷ ಅಲ್ಲೇ ನಿಂತಿದ್ದೆ. ಒಂದ್ಸಲ ನಿಂತಿದ್ದೆ, ಅವ್ರು ನೋಡಿದ್ರು, ಸ್ಮೈಲ್ ಮಾಡಿದ್ರು. ಆಮೇಲೆ ಅಶ್ವಿನಿ ಇಲ್ಲಿ ಅಂದ್ರು, ಇಲ್ಲಿ ಬಂದು ಕೂತ್ಕೊಳ್ಳಿ, ಆರ್ಗನೈಸರ್ ಬಂದ್ರೆ ನಾವಿಬ್ರು ಜಗಳ ಮಾಡ್ಕೊಂಡಿದೀವಿ. ಇದು ಅಂಬೇಡ್ಕರ್ ಭವನ್ ಒಂದ್ಸರಿ ಪ್ರೋಗ್ರಾಮು, ಗ್ರೀನ್ ರೂಮ್ ಅಲ್ಲೆಲ್ಲ ಕೂತ್ಕೊಂಡೆಲ್ಲ ಮಾತಾಡ್ತಾ ಇದೀವಿ. ಅಲ್ಲಿ ಏನೋ ಸಭಾ ಕಾರ್ಯಕ್ರಮ ನಡೀತು, ಸ್ಟಾರ್ಟ್ ಆಗಿಲ್ಲ. ಪಕ್ಕದಲ್ಲಿ ಒಂದು ಚೌಟ್ರಿ ಇದೆ, ಅದು ಅಂಬೇಡ್ಕರ್ ಭವನ್ ಪಕ್ಕದಲ್ಲಿ ಯಾವುದೋ ಒಂದು ಚೌಟ್ರಿ, ಅಲ್ಲಿ ಯಾವುದೋ ಆರ್ಕೆಸ್ಟ್ರಾ ನಡೀತಿದೆ ಸರ್. SPB ಸರ್ ಸಾಂಗ್ ಮಾಡ್ತಾ ಇದೆ, ನಮ್ಗೆ ಕೇಳಿಸ್ತಾ ಇದೆ ಆ ವಿಂಡೋಲಿ. ಯಾವುದೋ ಸಾಂಗು, ಸಮ್ ಕನ್ನಡನೋ ತಮಿಳ, ಐ ಡೋಂಟ್ ರಿಮೆಂಬರ್. ಸರ್ ವಾಸ್ ಸಿಂಗಿಂಗ್. ನಾನು ಅನ್ಕೊಂಡೆ, ಆ ಸಿಂಗರ್ ಎಷ್ಟು ಅದೃಷ್ಟ ಮಾಡಿರ್ಬೇಕು, ಮೇನ್ ಸಿಂಗರ್ ಇವ್ರ ಜೊತೆ ಅವನ ಜೊತೆ ಆಡ್ತಾ ಇದಾರಲ್ಲ, ಗ್ರೇಟ್ ಸಾಂಗ್ ಅರುಣ್ ಅಂತೇನೋ ಅಂತ ಇದ್ದಾರೆ. ಅವ್ನು ಯಾರೋ ಹಾಡ್ತಾ ಇದ್ದ, ಯಾವ್ದೋ ಆರ್ಕೆಸ್ಟ್ರಾ, ಯಾವ್ದೋ ಅಂತ ಗೊತ್ತಿಲ್ಲ. ಇಲ್ಲಿ ಕೇಳಿಸ್ತಿದೆ. ಆ ಗ್ರೀನ್ ರೂಮ್ ವಿಂಡೋಗೂನು ಆ ಚೌಟ್ರಿ ವಿಂಡೋ ಓಪನ್ ಇದೆ, ಅದು ಸ್ವಲ್ಪ ಗ್ಯಾಪ್ ಇದೆ, ಬಟ್ ಅಲ್ಲಿ ಸೌಂಡ್ ಇಲ್ಲಿಂದ ಇಲ್ಲಿ ಕೇಳಿಸ್ತಾ ಇದೆ. ನಾನು ಅನ್ಕೊಂಡೆ, ಏನಪ್ಪ ಇವರು ಅದನ್ನ ಅಂತ ಅಂದ್ಬಿಟ್ಟು ಏನೋ ಗುನುಗುನುದ್ರು, ಆಯ್ತು. ಅವ್ರಿಗೇನು ಹಾಡಬೇಕು ಅಂತಿರ್ಲಿಲ್ಲ. ಅವ್ರು ಏನೋ ಯೋಚನೆ ಮಾಡ್ತಿರ್ತಾರೆ ಅಂತ ಅನ್ಕೋತೀವಿ, ಬಟ್ ಎಲ್ಲ ಕಡೆ ಇರುತ್ತೆ ಅವ್ರ ಗಮನ, ಪ್ರತಿ ಒಂದು ಕಡೆ ಗಮನ ಇಟ್ಟಿರ್ತಾರೆ. ಮೈನ್ಯೂಟೆಸ್ಟ್ ಆಫ್ ಥಿಂಗ್ಸ್ ಹಿ ವಿಲ್ ನೋಟಿಸ್ ಅಂಡ್ ಅಕ್ನಾಲೆಡ್ಜ್. ಕೆಲವು ವೇದಿಕೆಗಳಲ್ಲಿ ಜನ ಹತ್ಕೊಂಡ್ಬಿಡ್ತಾರಲ್ಲ, ಕ್ರೌಡ್ ಜಾಸ್ತಿ ಬಂದಾಗ ಅವ್ರನ್ನ ಸೆಕ್ಯೂರಿಟಿ ಆಚೆ ಕರ್ಕೊಂಡು ಹೋಗಿ ನೋಡ್ತಿದ್ರೆ ಫಸ್ಟ್ ಅವ್ರು ಹೇಳೋದು ಹೆಣ್ಮಕ್ಳನ್ನೆಲ್ಲ ಕಳಿಸಿ ಒಳಗೆ. ಅವ್ರು ಜರುಗ್ತಾನೆ ಇರ್ಲಿಲ್ಲ ಅಲ್ಲಿಂದ, ಸರ್ ನೀವು ಬನ್ನಿ ಸರ್ ಕರ್ಕೊಂಡು, ಇಲ್ಲ ಫಸ್ಟ್ ಅವ್ರು ಅಲ್ಲಿಂದ ಹೋಗ್ಬೇಕು ಇರೋರೆಲ್ಲ, ಆಮೇಲೆ ಅವ್ರ ವೇದಿಕೆ ಯೂಸ್ ಟು ಟೇಕ್ ಕೇರ್ ಆಫ್ ಎವ್ರಿಬಡಿ. ಲೈಕ್ ಇವರು ಹೇಳ್ತಿರೋ ತರ ಈ ಆಡಿಯನ್ಸ್ ಬಿಟ್ಕೊಡ್ತಿಲ್ಲ ಅವರು. ಆಡಿಯನ್ಸ್ ಅಲ್ಲಿ ಹೆಣ್ಮಕ್ಳಿಗೆ ಹೇಳೋರು, ಫಸ್ಟ್ ಅವ್ರು ಲೇಡೀಸ್ ಕಳಿಸಿ ಆರ್ಗನೈಸರ್ಸ್, ಆಮೇಲೆ ನೀವು ಹೋಗಿ. ವಿ ಹ್ಯಾಡ್ ಎ ಶೋ ಇನ್ ಪ್ಯಾಲೇಸ್ ಗ್ರೌಂಡ್ಸ್. ಅರ್ಚನಾ ಇದ್ಲು, ಪಲ್ಲವಿ ಆಲ್ಸೋ ಪರ್ಫಾರ್ಮ್. ಫಸ್ಟ್ ಶೋ ಆಫ್ ನಮ್ಮ ಎದೆ ತುಂಬಿ ಹಾಡುವೆನು ಬ್ಯಾಂಡ್ ಆಸ್ ಎ ಬ್ಯಾಂಡ್ ಪರ್ಫಾರ್ಮ್ ಮಾಡಿದ್ದು. ಅವತ್ತು ಹೊಸ ಜುಬ್ಬಾ, ಬ್ಲ್ಯಾಕ್ ಪ್ಯಾಂಟ್, ಇನ್ನ ಸ್ಟಿಲ್ ರಿಮೆಂಬರ್, ನಾವೆಲ್ಲ ಹಾಕೊಂಡು ರೆಡಿ ಇದೀವಿ, ನಮ್ಮ ಎದೆ ತುಂಬಿ ಹಾಡುವೆನು ಕೋರ್ ಬ್ಯಾಂಡ್. ವಿಪರೀತ ಮಳೆ, ನಂದು ಡ್ರಮ್ಸ್ ಎಲ್ಲ ತೆಗಿಕೋ, ಫುಲ್ ಬ್ಲ್ಯಾಕ್ ಪ್ಯಾಂಟ್ ಎಲ್ಲ ಫುಲ್ ಕೊಚ್ಚೆ. ದೇವರ್ ಆಲ್ ಸಿಟಿಂಗ್ ಇನ್ ದ ಕಾರ್. ಇನ್ನ ಅವಾಗ SPB ಸರ್ ಬಂದ್ರು ಅಂತ ನಾನು ಅನ್ಕೊಂಡೆ ಇವತ್ತು ಪ್ರೋಗ್ರಾಮ್ ಅಷ್ಟೇ ಆಗದೇ ಇಲ್ಲ, ಎಲ್ಲಿ ಜನ ನಿಂತ್ಕೊಳ್ಳೋಕೆ ಆಗಲ್ಲ, ಫುಲ್ ಕೊಚ್ಚೆ. ಓಕೆ, ಬ್ರೂ ಕಂಪ್ನಿದು. ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರು, 700 ಪೀಪಲ್ ಏನೋ ಇದ್ದಾರೆ. ಓಕೆ, ವಿಲ್ ಡೂ ದ ಕಾನ್ಸರ್ಟ್. ಹೆಂಗೆ ವಿಲ್ ಡೂ ದ ಕಾನ್ಸರ್ಟ್? ಗ್ರೀನ್ ರೂಮ್ಗೆಲ್ಲ ಬಂದ್ವಿ. ಓಕೆ, ನಾವು ನೋಡ್ಸೋಣ, ಯು ಹ್ಯಾವ್ ಆಲ್ ಪ್ರಾಕ್ಟೀಸ್ ರೈಟ್? I don't want you to disappoint you guys also. You are playing for the first time with me as a band in the live concert. You'll go on stage. ಹೋದ್ರು ಸರ್, ಫಸ್ಟೇ ಹೋದ್ರು. ಹಾಯ್ ಎವ್ರಿವನ್, ನೀವೆಲ್ಲ ಮಳೆ ನಿಂತ್ಕೋಬೇಡಿ, ಎವ್ರಿಬಡಿ ಕಮ್ ಟು ದ ಸ್ಟೇಜ್. ವಾವ್, ಎಲ್ಲರೂ ಸ್ಟೇಜು, ನಮ್ಮ ಹಿಂದೆ ಎಲ್ಲ ಆಡಿಯನ್ಸು ಫುಲ್ಲು, ಎಲ್ಲ ಕೆಲವರೆಲ್ಲ ಕೂತ್ಕೊಂಬಿಟ್ಟಿದ್ದಾರೆ, ಮುಂದೆ ಹಿಂಗೆಲ್ಲ ಕೂತ್ಕೊಂಬಿಟ್ಟಿದ್ದಾರೆ, ನಿಂತ್ಕೊಂಬಿಟ್ಟಿದ್ದಾರೆ. ಈ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್. 15 ಸಾಂಗ್ ಆಡಿದ್ರು. ಇಳೆಯ ನೀಲ, ಜೊತೆಯಲ್ಲಿ, ನಗುವ ನಯನ, ಯು ಟೇಕ್ ಆಲ್ ಸಾಂಗ್ಸ್, ಗ್ರೇಟೆಸ್ಟ್ ಸಾಂಗ್ಸ್ ಹಾಡಿದ್ರು. ಅದು ಹೆಂಗಿತ್ತು ಅಂದ್ರೆ ವೈಬು, ಚಪ್ಪಾಳೆ ತಟ್ತಾ ಇದ್ರ ಪಕ್ಕದಲ್ಲಿ, ಅದು ಮರೆಯೋಕೆ ಆಗಲ್ಲ ಲೈಫಲ್ಲಿ. ಅವ್ರಿಗೂ ಎಲ್ಲ ಒಂದು ಅದ್ಭುತವಾದ ಅನುಭವ, ಆಡಿಯನ್ಸ್ಗೆ ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್. ಯಾವ VIP ಟಿಕೆಟ್ ಇಲ್ಲ ಸರ್ ಅದು. ಅವರು ಆಡಿಯನ್ಸ್ ಎಷ್ಟು ರೆಸ್ಪೆಕ್ಟ್ ಮಾಡೋರು ಅಂದ್ರೆ, ನೋ ಪಾಪ ಅಷ್ಟು ಕಷ್ಟಪಟ್ಕೊಂಡು ಬಂದಿದ್ದಾರೆ. ಐ ಕಾಂಟ್ ಸೇ ನೋ ಟು ದೆಮ್. ಇನ್ಫ್ಯಾಕ್ಟ್ ದಸರಾ ಉತ್ಸವನೂ ಹಾಗೆ ಅಲ್ವಾ, ಮಳೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಮಳೆ, ಫುಲ್ ಮಳೆ. ಇನ್ಫ್ಯಾಕ್ಟ್ ಅವರು ಕವರ್ ಹಾಕೊಂಡು, ಇನ್ಫ್ಯಾಕ್ಟ್ ಇವನ್ ಆನ್ ದ ಸೆಟ್ ಅಲ್ವಾ, ನಾನು ಇವಾಗ ಆಡಿಯನ್ಸ್ ಅಲ್ಲಿ ಕೂತಿರ್ತಾರಲ್ಲ, ಅಲ್ಲಿ ಯಾರೋ ಲಾಸ್ಟ್ ರೋನಲ್ಲಿ ಕೂತಿರ್ತಾರೆ, ಅವರು ಕೆಳಗಡೆ ಬಂದು SPB ಸರ್ ಮೀಟ್ ಮಾಡೋದು, ಅವಾಗೆಲ್ಲ ಈ ಆಟೋಗ್ರಾಫ್ ಬುಕ್ ಟೈಮು. ಸೊ ದೇ ಯೂಸ್ ಟು ಸೆಂಡ್ ದೇರ್ ಆಟೋಗ್ರಾಫ್ ಬುಕ್ ಆಫ್ಟರ್ ಎವ್ರಿ ಎಪಿಸೋಡ್. ಅವ್ರ ಸೀಟಲ್ಲಿ ಕೂತಿದ್ದಾಗ ಇಷ್ಟು ಆಟೋಗ್ರಾಫ್ ಬುಕ್ ಇರೋದು ಕೇಳ್ತಿ, ನಾಟ್ ಜೋಕಿಂಗ್, ಇಷ್ಟು ಆಟೋಗ್ರಾಫ್ ಬುಕ್ ಅಷ್ಟಕ್ಕೂ ಸೈನ್ ಮಾಡಿ ಹಿಂಗೆ ತಗೊಂಡು ಹಿಂಗೆ ಸೈನ್ ಮಾಡಿ ಹಿಂಗೆ ಇಡೋರು. ಅದು ಇಡೋದು ಅಷ್ಟೇ ಎಷ್ಟು ಸಾಫ್ಟ್ ಆಗುತ್ತೆ, ಬಿಕಾಸ್ ಹಿ ನ್ಯೂ ದಟ್ ದಟ್ ಗಿವನ್ ಇಟ್ ಔಟ್ ಆಫ್ ರೆಸ್ಪೆಕ್ಟ್ ಅಂಡ್ ಲವ್ ಫಾರ್. ಕರೆಕ್ಟ್. ಸುಮ್ಮನೆ ಬಿಸಾಕೋದು ಅದೆಲ್ಲ ಇಲ್ವೇ ಅಲ್ಲ. ಇದೆಲ್ಲ ಕೇಳ್ತಿದ್ರೆ ಅಂದ್ರೆ ಅವ್ರ ಸಿಂಪ್ಲಿಸಿಟಿ ಕಾಣುತ್ತೆ. ಒಂದು ಸೇಯಿಂಗ್ ಇದೆಯಲ್ಲ, ಸಿಂಪಲ್ ಟು ಬಿ ಹ್ಯಾಪಿ ಬಟ್ ಡಿಫಿಕಲ್ಟ್ ಟು ಬಿ ಸಿಂಪಲ್. ಕರೆಕ್ಟ್. ಸಿಂಪ್ಲಿಸಿಟಿಗೆ ಏನಾದ್ರು ರಾಯಲ್ಟಿ ಫೀ ಪೇ ಮಾಡಬೇಕು ಅಂದ್ರೆ SPB ಅವರು ಕೊಡಬೇಕು. ಅದನ್ನು ಅವ್ರು ತಗೊಳ್ಳಲ್ಲ, ಅದು ಅವ್ರ ಸಿಂಪ್ಲಿಸಿಟಿ. ಇಲ್ಲ, ನಮ್ಮೆಲ್ಲ ಅನುಭವಗಳನ್ನ ವಿ ಕ್ಯಾರಿ ಇನ್ ಅ ಸರ್ಟನ್ ವೇ ಅಲ್ವಾ. ಅವರು ಹಿ ಯೂಸ್ ಟು ಕ್ಯಾರಿ ಇಟ್ ಇನ್ ಅ ವೆರಿ ಪಾಸಿಟಿವ್ ವೇ. ದಟ್ಸ್ ವೈ ಹಿ ಕುಡ್ ಕೈಂಡ್ ಆಫ್ give that kind of vibration to everyone. Exactly. Especially sir, ಒಂದು ಹೇಳಬೇಕು ಅಂದ್ರೆ ನಮ್ಮ ಜನರೇಷನ್, ಎಸ್ಪೆಷಲಿ even the younger generation, whoever come to this field, ಈ ಫೀಲ್ಡ್ ಅಂತಾನೆ ಅಲ್ಲ ಸರ್, ಎನಿ ಫೀಲ್ಡ್ ಫಾರ್ ದಟ್ ಮ್ಯಾಟರ್, ಮೋರ್ ದನ್ ಹಿಸ್ ಸಿಂಗಿಂಗ್, ಹಿಸ್ ಸ್ಟೈಲ್ ಅಂಡ್ ಎವ್ರಿಥಿಂಗ್, ಅಂದ್ರೆ ಸಂಗೀತದ ಆಸ್ಪೆಕ್ಟ್ಸ್ ಗಿಂತ ಅವರಲ್ಲಿರೋ ವ್ಯಾಲ್ಯೂಸ್ ನ ಕಲಿಬೇಕು ಸರ್. ಅದನ್ನ ಕಲ್ತ್ ಬಿಟ್ರೆ ಸಾಕು ಸರ್, ವಿಲ್ ಬಿ ದ ಬೆಸ್ಟ್ ಎವರ್ ಹ್ಯೂಮನ್ ಪಾಸಿಬಲ್ ಇನ್ ದ ವರ್ಲ್ಡ್. touched each and every heart, each and every soul.
ಅದಕ್ಕೆ ನಾವೆಲ್ಲರೂ ಇವತ್ತಿಗೂ ನಮ್ಮ ಹೃದಯದಲ್ಲಿ ಅವ್ರನ್ನ ಇಟ್ಟು ಪೂಜೆ ಮಾಡೋದು. ನಾವು ಮ್ಯೂಸಿಷಿಯನ್ ಅನ್ನೋದಕ್ಕಿಂತ ನಾವೇನು ಕಲಿಬೇಕು ಅನ್ನೋದಕ್ಕಿಂತ ಅವ್ರ ಹತ್ರ ನಾವು ಕಲಿಬೇಕಾಗಿರೋದೇ ಅದು. ನಿಜ ಸರ್. ಡಿಸಿಪ್ಲಿನ್, ಹೌ ಟು ರೆಸ್ಪೆಕ್ಟ್ ಪೀಪಲ್, ಹೌ ಟು ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಹ್ಯೂಮನ್, ಅದು ನಾವು ಕಲ್ತಿರೋದು. ತಂಪು ತಂಗಾಳಿಯು ತಂದನ ಹಾಡಿತು ಕೇಳೋಕೆ ನಾ ಹೋದರೆ ಸರಿಗಮ ಕೇಳಿತು ಸಮ ಸಮ ಹಂಚಿತು. ಎಲ್ಲ ಸಿಂಗರ್ಸು ಈ ಹಾಡಿನ ಪಲ್ಲವಿ ದಾರಿ ಯಾವುದು, ಚರಣ ದಾರಿ ಯಾವುದು, ಎಲ್ಲ ಅಪ್ ಇರುತ್ತೆ, ಎಲ್ಲಿ ಡೌನ್ ಇರುತ್ತೆ ಎಲ್ಲ ತಿಳ್ಕೊಂಡಿರ್ತಾರೆ. ಈ ಏರ್ಪೋರ್ಟ್ಗಳಿಗೆ ಹೋದ್ರೆ ರೋಡ್ ಬರ್ತು ಕೊಡ್ತಾರೆ. ಸಿಂಗರ್ಸ್ ಅದೊಂದು ಪ್ರಾಬ್ಲಮ್. ಯಾಕೆ ಇಷ್ಟೊಂದು ನಗ್ತಾ ಇದ್ದೀರಾ? ಯಾಕಂದ್ರೆ ನಾನೇ ಒಂದು SPB ಕ್ವಿಜ್ ಅಂತಾನೆ ಮಾಡೋಣ. SPB ಸರ್ ಬಗ್ಗೆ ನೀವು ಎಷ್ಟೆಷ್ಟು ತಿಳ್ಕೊಂಡಿದ್ದೀರಾ ಅಂತ. ಚರಣ್ ಸರ್ ಅವ್ರು ಬಂದು ಹೇಳ್ತಾರೆ, ಒಂದು ಇಮೇಲ್ ಬಂದಿದೆ ತರ ಇಳೆಯರಾಜ ಸರ್ ಅವರು ನೋಟಿಸ್ ಕಳಿಸಿದ್ದಾರೆ, ನೀವು ಅವ್ರ ಸಾಂಗ್ ಹಾಡಿದ್ರೆ ಇಷ್ಟು ದುಡ್ಡು ಪೇ ಮಾಡಿ, ಇಷ್ಟು ದುಡ್ಡು ಪೇ ಮಾಡಿ. ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಕಾಲಾಕ್ಷಣಿಕ ಕಣೋ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು.